ಎಲ್ರಿಗೂ ನಮಸ್ತೆ. ನನ್ನ ಹೆಸರು ರಾಜು ಅಂತ. ನಿಮ್ಗೆಲ್ರಿಗೂ ಗೊತ್ತಿರ್ಬೋದು ಅಂತಂದರೆ ನಾನು ಇವಾಗ ಯಾವ ವೀಡಿಯೋಸ್ ಮಾಡ್ತಿದ್ದೀನಿ ಅಂತಂದರೆ, ಫಸ್ಟ್ ಆಫ್ ಆಲ್ ನೀವೇನಾದರೂ ಈ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಥವಾ ಹೊಸ್ದಾಗಿ ಏನಾದರೂ ನೋಡ್ತಿದ್ರೆ ಫಸ್ಟ್ ಸಬ್ಸ್ಕ್ರೈಬ್ ಆಗಿರಿ. ಯಾಕಂದರೆ ಇದರಿಂದ ನಿಮಗೆ ಯೂಸ್ ಆಗುತ್ತೆ. ಏನಂತಂದರೆ ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ, ಪ್ರೀವಿಯಸ್ ವೀಡಿಯೋಸ್ ಯಾರಾದರೂ ನೋಡಿದರೆ ಗೊತ್ತಿರುತ್ತೆ. ಅಷ್ಟು ಅಕಸ್ಮಾತ್ ನೋಡಿಲ್ಲ ಅಂದರೆ ಇವಾಗ ನಾನು 2026 ನೋಟಿಫಿಕೇಷನ್ಸ್ ಆಗ್ತಕ್ಕಂಥ ಪ್ರತಿಯೊಂದು ಗೌರ್ಮೆಂಟ್ ಜಾಬ್ ಅಪ್ಡೇಟ್ಸ್ನ ಕೊಡ್ತಿರ್ತೀನಿ. ಮತ್ತು ಅದ್ರ ಕಟಾಪ್ನ ಮತ್ತು ಯಾವ ಡಿಸ್ಟಿಕ್ಕಿಗೆ ಹಾಕಿದ್ರೆ ಬೆಟರ್ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ತಿದ್ದೀನಿ. ಸೊ ಹಂಗಾಗಿ ಇದು ಒಂಥರ ಯೂಸ್ಫುಲ್ ಆಗುತ್ತೆ. ಸೊ ಹಂಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಿಮ್ಗೆಲ್ರಿಗೂ ಗೊತ್ತಿರ್ಬೋದು, ನಾನು 2022ರಲ್ಲಿ ನೋಟಿಫಿಕೇಷನ್ಸ್ ಆಗಿತ್ತು. ಏನಂದರೆ CPC ಆಗಿರ್ಬೋದು, DR, KSRP, KSSP ಇಲ್ಲದ ಆವಾಗಿದ್ದು ಮತ್ತೆ ಆಗಿಲ್ಲ. ಸೊ ಇವಾಗ 2026ರಲ್ಲಿ ನೋಟಿಫಿಕೇಷನ್ಸ್ ಆಗಿದೆ. ಸೊ ಹಂಗಾಗಿ ಅದಕ್ಕೆ ಯಾವುದಾದ್ರೂ ಜಿಲ್ಲೆಗೆ ಅಪ್ಲಿಕೇಶನ್ಸ್ ಹಾಕ್ಬೇಕಂತ ಅಂದ್ಕೊಂಡಿರ್ತೀರ ಅಂದರೆ ನಿಮಗೊಂದು ಐಡಿಯಾ ಇರಲ್ಲ ಯಾವ್ಯಾವುದು ಜಿಲ್ಲೆಗೆ ಅಪ್ಲೈ ಮಾಡ್ತಿರ್ತೀರ. ಅಂದರೆ ಇವಾಗ ಎಲ್ಲಿ ವೇಕೆನ್ಸಿ ಜಾಸ್ತಿ ಇರುತ್ತೆ ಅಲ್ಲೇ ಅಪ್ಲೈ ಮಾಡ್ತಿರ್ತೀರ, ಬಟ್ ಅಲ್ಲಿ ನಿಮ್ಮ ಕೆಟಗರಿಗೆ ಇರಲ್ಲ. ಸೊ ಅಲ್ಲಿ ಅಂತಲ್ಲಿ ನೀವೇನಾದರೂ ಹಾಕಿದರೆ ಅತ್ಯಂತ ಜಾಸ್ತಿ ಮಾರ್ಕ್ಸ್ ತೆಗಿಬೇಕಾಗುತ್ತೆ. ಸೊ ಹಂಗಾಗಿಬಿಟ್ಟು ನೀವು ಹೊರಗಡೆ ಉಳಿತಕ್ಕಂಥ ಚಾನ್ಸಸ್ ಇರುತ್ತೆ. ಹಂಗಾಗಿ ಸೊ ನಿಮ್ದು ಇಂಥ ಯಾವುದಾದ್ರೂ ಡಿಸ್ಟಿಕ್ ಹಾಕೋಕ್ಕಿಂತ ಮುಂಚೆ ಅಲ್ಲಿ ಎಷ್ಟು ಕಟಾಪ್ ನಿಂತ್ಕೊಳ್ಳುತ್ತೆ ಅಂತ ನೋಡಿಕೊಂಡು, ಮತ್ತು ನಿಮ್ಮ ಕೆಟಗರಿಗೆ ಅಲ್ಲಿ ವೇಕೆನ್ಸಿ ಇದೇನೇ ಇಲ್ಲ ಅಂತ ತಿಳ್ಕೊಂಡು ನೋಡ್ಕೊಂಡು ಹಾಕಿದರೆ ನೀವು ಸೆಲೆಕ್ಷನ್ ಆಗೋಕ್ಕೆ ನಿಯರ್ ಇರ್ತೀರ. ಸೊ ಹಂಗಾಗಿ ನೋಟಿಫಿಕೇಷನ್ಸ್ ಆಗೋದ್ರೊಳಗಡೆ ಇದನ್ನೆಲ್ಲ ನೀವು ಕಂಪ್ಲೀಟಾಗಿ ಡೀಟೇಲ್ಸ್ ತಿಳ್ಕೊಂಡು ಅಪ್ಲೈ ಮಾಡಲಿ ಅಂತ ಹೇಳ್ಬಿಟ್ಟು ನಾನು ಪ್ರತಿಯೊಂದು ಡಿಸ್ಟಿಕ್ದು ಕಟಪ್ ಮಾಡಿಬಿಟ್ಟು ವೀಡಿಯೋಸ್ ಮಾಡಿದ್ದೀನಿ. ನನ್ನ ಚಾನಲಲ್ಲಿ ನೀವು ಹುಡುಕಿದರೆ ನೀವು ಯಾವ ಡಿಸ್ಟಿಕ್ಕಿಗೆ ಅಪ್ಲೈ ಮಾಡ್ಬೇಕು ಅನ್ಕೊಂಡಿರ್ತೀರ ಆ ಡಿಸ್ಟಿಕ್ಕಿನ ಕಟಪ್ನ ನೋಡಿಕೊಂಡು ನಿಮ್ಮ ಕೆಟಗರಿಗೆ ನೋಡಿಕೊಂಡು ಎಷ್ಟು ಕಟಪ್ ನಿಂತ್ಕೊಂಡಿದೆ ಅಂತ ಒಂದು ನೋಡ್ಕೊಳ್ಳಿ. ನಿಮಗೊಂದು ಐಡಿಯಾ ಬರುತ್ತೆ ಇಷ್ಟೇ ಮಾರ್ಕ್ಸ್ ತೆಗಿಬೇಕಂತ. ಸೊ ಇವತ್ತು ನಾನು ತಿಳಿಸ್ತಿರ್ತಕ್ಕಂಥದ್ದು ಆಲ್ರೆಡಿ ನಾನು KGFದು ಅವನ್ನೆಲ್ಲ ಕಟಪ್ ತಿಳಿಸಿದ್ದೀನಿ. ನೋಡಿ ಅದು ನೋಡ್ಬಿಟ್ಟು, ಅಂದರೆ ಕಡಿಮೆ ನಿಂತಿರ್ತಕ್ಕಂಥ ಡಿಸ್ಟಿಕ್ ಯಾವುದು ಮತ್ತು ಜಾಸ್ತಿ ನಿಂತಿರ್ತಕ್ಕಂಥ ಡಿಸ್ಟಿಕ್ ಯಾವುದು, ನಾವು ಈ ಥರ ಕೆಟಗರಿ ಆಗಿದೆ, ನಾವು ಎಷ್ಟು ಮಾರ್ಕ್ಸ್ ತೆಗಿಬೇಕಂತ ಮತ್ತು ನಿಮಗೊಂದು ಐಡಿಯಾ ಬರುತ್ತೆ ಇಷ್ಟು ಮಾರ್ಕ್ಸ್ ತೆಗಿಬೇಕಂತ. ಹಂಗಾಗಿ ಪ್ರಾಪರಾಗಿ ಸ್ಟಡಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಸೊ ಇವತ್ತು ನಾನು ತಿಳಿಸ್ತಿರ್ತಕ್ಕಂಥದ್ದು DR ಹುಬ್ಬಳ್ಳಿ ಧಾರವಾಡದಲ್ಲಿ DR ಕಟಪ್ ಎಷ್ಟು ನಿಂತ್ಕೊಳ್ಳುತ್ತೆ ಅಂತ. ನಿಮಗೆಲ್ಲರೂ ಗೊತ್ತಿರ್ಬೋದು, 2022ರಲ್ಲಿ ನೋಟಿಫಿಕೇಷನ್ಸ್ ಆಗಿ 23ರಲ್ಲಿ ಕಾಲ್ಫಾರ್ಮ್ ಆಗಿತ್ತು. ಆ ಕ್ವಶನ್ ಪೇಪರ್ನ ಒಂದು ಸರ್ತಿ ಬಿಡಿಸಿ, ಅದು ತುಂಬಾ ಈಸಿ ಇತ್ತು ಅಂತಂದ್ರೆ ನಿಮಗೆಲ್ಲರೂ ನೋಡಿದ್ರೆ ಗೊತ್ತಾಗುತ್ತೆ. ತುಂಬಾ ಈಸಿ ಇತ್ತು, ಡೈರೆಕ್ಟ್ ಕ್ವಶನ್ಸ್ ತುಂಬಾ ಈಸಿ ಇತ್ತು. ಹಂಗಾಗಿ ಸ್ವಲ್ಪ ಕಟಪ್ ಜಾಸ್ತಿ ನಿಂತ್ಕೊಂಡಿತ್ತು. ಅಂದರೆ ಪೇಪರ್ ಈಸಿ ಇದ್ದಾಗ ಮಾತ್ರ ಕಟಪ್ ಜಾಸ್ತಿ ನಿಲ್ಲುತ್ತೆ. ನೀವು ನೋಡ್ಬೋದು. ಅಂದರೆ ಇವಾಗ ಇದು ಮಾರ್ಕ್ಸ್ ಎಲ್ಲ ಕೇಳ್ಬಿಟ್ಟು ಇಷ್ಟು ಮಾರ್ಕ್ಸ್ ತೆಗಿಬೇಕಾ ಅಂತ ಆ ಥರ ಅನ್ಕೋಬೇಡಿ. ಯಾಕಂದರೆ ಪೇಪರು ತುಂಬಾ ಈಸಿ ಇತ್ತು, ಅವಾಗ ಸ್ವಲ್ಪ ಕಟಪ್ ಜಾಸ್ತಿ ನಿಂತ್ಕೊಂಡಿತ್ತು. ಸೊ ಹುಬ್ಬಳ್ಳಿ ಧಾರವಾಡದಲ್ಲಿ DR ಎಷ್ಟು ನಿಂತ್ಕೊಂಡಿತ್ತು ಅಂತಂದರೆ, ನೀವು ಈ ಸರ್ತಿ ಎಷ್ಟು ಮಾರ್ಕ್ಸ್ ತೆಗಿಬೇಕು ಅಂತಂದರೆ, ಜನರಲ್ ಮೆರಿಟ್ ಏನಾದರೂ ನೀವು ಆಯ್ಕೆ ಆಗ್ಬೇಕಂತ ಅಂದ್ಕೊಂಡಿದ್ರೆ 82.25ಕ್ಕೆ ಜನರಲ್ ಮೆರಿಟ್ ನಿಂತ್ಕೊಂಡಿತ್ತು. ಅದೇ ಥರ ನೀವೇನಾದರೂ ಕೆಟಗರಿ ಒಂದು ಏನಾದರೂ ಆಗಿದ್ದರೆ 75.5 ಕೆಟಗರಿ ಫಸ್ಟಿಗೆ ನಿಂತ್ಕೊಂಡಿತ್ತು. ಅದೇ ಥರ ನೀವೇನಾದರೂ 2A ಆಗಿದ್ದರೆ 79 ಮಾರ್ಕ್ಸು ನಿಂತ್ಕೊಂಡಿತ್ತು. ಕಟಾಪ್ ತೆಗೆದುಬಿಟ್ಟು 79 ಮಾರ್ಕ್ಸು 2Aದೇ ನಿಂತ್ಕೊಂಡಿತ್ತು. ಅದೇ ಥರ 2B ಅಲ್ಪಸಂಖ್ಯಾತರ 77.2ಗೆ ನಿಂತ್ಕೊಂಡಿತ್ತು. ಸೊ ಅದೇ ಥರ ನೀವೇನೋ 3A ಏನಾದರೂ ಆಗಿದ್ದರೆ ಕಟಾಪ್ ತೆಗೆದುಬಿಟ್ಟು 79.25 3Aಗೆ ನಿಂತ್ಕೊಂಡಿತ್ತು. ಅದೇ ಥರ 3B ಏನಾದರೂ ನೀವಾಗಿದ್ದರೆ 79.75 3Bಗೆ ನಿಂತ್ಕೊಂಡಿತ್ತು. ಅದೇ ಥರ ನೀವೇನಾದರೂ SC ಕೆಟಗರಿ ಏನಾದರೂ ಹೊಂದಿದ್ರೆ 74.25 SC ಕೆಟಗರಿ ನಿಂತ್ಕೊಂಡಿತ್ತು. ಅದೇ ಥರ ನೀವೇನಾದರೂ ST ಆಗಿದ್ದರೆ 79.25 ST ನಿಂತ್ಕೊಂಡಿತ್ತು. ಸೊ ಇದು ಯಾಕೆ ಇಷ್ಟೊಂದು ಜಾಸ್ತಿ ಕಟಪ್ ನಿಂತ್ಕೊಂಡಿತ್ತು ಅಂದರೆ, ಅದು ರೀಸನ್ನು ಪೇಪರ್ ತುಂಬಾ ಈಸಿ ಇತ್ತು. ನಾರ್ಮಲಾಗಿ ಆಗಿ ಓದಿದ್ರು 70-75 ಮಾರ್ಕ್ಸ್ ತೆಗಿತಿದ್ರು. ಹಂಗಾಗಿ ಸ್ವಲ್ಪ ಜಾಸ್ತಿ ನಿಂತ್ಕೊಂಡಿತ್ತು. ಬಟ್ ಎಲ್ಲ ಸರ್ತಿ ಇದೇ ಥರ ನಿಲ್ತದೆ ಅಂತ ಹೇಳೋಕ್ಕಲ್ಲ. ಸಮ್ಟೈಮ್ಸ್ ನೀವು ನೋಡ್ಬೋದು 65ಇಂದ 75 ಒಳಗಡೆ ತೆಗೆದ್ರೂ ಸೆಲೆಕ್ಷನ್ ಆಗ್ತಾರೆ. ಬಟ್ ಪೇಪರ್ ಈಸಿ ಇದ್ದಾಗ ಮಾತ್ರ ತುಂಬ ಜಾಸ್ತಿ ಕಟಪ್ ನಿಂತ್ಕೊಳ್ಳುತ್ತೆ. ಮತ್ತು ಅದು ಬೇರೆ ಲಾಸ್ಟ್ ಟೈಮು ಇದು DR ಎಕ್ಸಾಮು 10th ಮೇಲೆ ಇತ್ತಲ್ಲ, ಹಂಗಾಗಿ 10th ಆಗಿರೋರು ತುಂಬ ಸಂಖ್ಯೆಯಲ್ಲಿ ಇರ್ತಾರೆ. ಹಂಗಾಗಿ ಎಲ್ಲರೂ ಅಪ್ಲೈ ಮಾಡಿರ್ತಾರೆ. ಹಂಗಾಗಿ ಸ್ವಲ್ಪ ಬರೀತಕ್ಕಂಥವ್ರ ಸಂಖ್ಯೆ ಜಾಸ್ತಿ ಇರುತ್ತೆ. ಬಟ್ ಈ ಸರ್ತಿ ಪೇಪರ್ ಯಾವ ಥರ ಇರುತ್ತಲ್ಲ ಆ ಥರ ಕಟಪ್ ನಿಲ್ಲುತ್ತೆ. ಸಮ್ಟೈಮ್ಸ್ ನೀವು ಜಾಸ್ತಿ ಮಾರ್ಕ್ಸ್ ಇದೆ ಅಂತಂದು ಅಪ್ಲೈ ಮಾಡೋದು ಬಿಡಕ್ಕೆ ಹೋಗಬೇಡಿ ಯಾವುದೇ ಕಾರಣಕ್ಕೂ. ಯಾಕಂದರೆ ಸಮ್ಟೈಮ್ಸ್ 50, 55, 60 ಅದರೆಲ್ಲ ಸೆಲೆಕ್ಷನ್ ಆಗಿರ್ತಾರೆ. ನೀವು ನೋಡ್ಬೋದು. ಯೂಸ್ ಮಾಡ್ಕೊಳ್ರಿ ಪ್ರತಿಯೊಂದು. ನಾನು ಹೇಳೋದು ಏನಂತಂದರೆ, ನೀವೇನಾದರೂ ಆಯ್ಕೆ ಆಗಬೇಕಂತಂದರೆ ಪ್ರತಿಯೊಂದು ಎಕ್ಸಾಮ್ಗೆ ಅಪ್ಲೈ ಮಾಡಿಬಿಟ್ಟು ನಿಮ್ಮ ಎಕ್ಸಾಮ್ ಬರೀಲಿಕ್ಕೆ ಸ್ಟಾರ್ಟ್ ಮಾಡಿ. ಸೊ ನೀವು ಎಷ್ಟು ಎಕ್ಸಾಮ್ ಬರೀತೀರ ಅಷ್ಟೊಂದು ಗ್ರಿಪ್ ಸಿಗ್ತೈತೆ, ಅವಾಗ ಆಟೋಮೆಟಿಕ್ಲಿ ಎಕ್ಸಾಮ್ ಕ್ಲಿಯರ್ ಆಗ್ತೀರಾ. ಸೊ ಇದಾಗಿತ್ತು ಹುಬ್ಬಳ್ಳಿ ಧಾರವಾಡದು ಕಟಾಪು. ಅದೇ ಥರ ನಾನು ಪ್ರತಿಯೊಂದು ಡಿಸ್ಟಿಕ್ದು ಕಟಾಪ್ ಮಾಡ್ತೀನಿ. ನೀವು ಯಾವುದಕ್ಕೆ ಅಪ್ಲೈ ಮಾಡ್ಬೇಕು ಅನ್ಕೊಂಡಿರ್ತೀರ ಅದನ್ನಷ್ಟೇ ಹೋಗ್ಬಿಟ್ಟು ತೆಗೆದುಬಿಟ್ಟು ನೋಡಿ, ನಿಮ್ಮ ಟೈಮ್ ವೇಸ್ಟ್ ಮಾಡ್ಕೋಬೇಡಿ. ಸೊ ಈ ಥರ ವೀಡಿಯೋಸ್ ನೋಡ್ಕೊಂಡು ಯೂಸ್ ಮಾಡ್ಕೊಳ್ರಿ. ಆಲ್ ದ ಬೆಸ್ಟ್. ಮತ್ತು ಮುಂದಿನ ವೀಡಿಯೋದಲ್ಲಿ ತಿಳಿಸಿರ್ತೀನಿ. ಆಲ್ ದ ಬೆಸ್ಟ್. ಬಾಯ್.